ಬಡ ಸೊಸೆಯ ತಾಜಾ ಸೊಪ್ಪಿನ ಪಕೋಡ. ಹಿತ್ತಲಿನಲ್ಲಿ ಮಣ್ಣಿನ ಒಲೆಯ ಹತ್ತಿರ ಕೂತ್ಕೊಂಡ ಬಡ ಸೊಸೆ ಅನಾಮಿಕಾ ತನ್ನ ಮುಂದೆ ಎಲ್ಲ ತರಹದ ಸೊಪ್ಪುಗಳನ್ನು ಇಟ್ಟುಕೊಂಡು ಅದನ್ನು ಅದೊಂಥರ ನೋಡ್ತಾ ಇರ್ತಾಳೆ. ಈ ದಿನ ಯಾವ ಸೊಪ್ಪಿನ ಅಡಿಗೆ ಮಾಡ್ಲಿ, ಯಾವ ಸೊಪ್ಪನ್ನ ನೋಡಿದ್ರು ಈ ಮಧ್ಯೆ ಮಾಡಿದ ಹಾಗೆ ಅನ್ನಿಸ್ತಾ ಇದೆ. ಇನ್ನು ಲಾಭವಿಲ್ಲ, ಅತ್ತೆನ ಕರೆದು ಕೇಳ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ, ಮಾವಯ್ಯ ಪ್ರಸಾದ್, ಗಂಡ ರಮೇಶ್, ಮಗ ಹರೀಶು, ಮಗಳು ಭವ್ಯ ಎಲ್ಲರೂ ಅಲ್ಲಿಗೆ ಬರುತ್ತಾರೆ. ಅನಾಮಿಕಾ ಅವರೆಲ್ಲರನ್ನು ನೋಡಿ, ವರೆವಾ ಅತ್ತೆ, ನಾನೇ ನಿಮ್ಮನ್ನ ಕರೆಯೋಣ ಅಂದ್ಕೊಂಡಿದ್ದೆ, ಇಷ್ಟರಲ್ಲಿ ನೀವೇ ಬಂದ್ರಿ. ಆದ್ರೆ ನಿಮ್ ಜೊತೆ ಮಾವಯ್ಯ ಅವರು ಮಕ್ಕಳು ಕೂಡ ಬಂದ್ರು. ಸರಿ ಬಿಡಿ, ಹೇಗೂ ಎಲ್ರು ಬಂದಿದ್ದೀರಲ್ಲ, ಈ ಹೊತ್ತು ಯಾವ ಸೊಪ್ಪಿನ ಅಡಿಗೆ ಮಾಡ್ಲಿ ಹೇಳಿ, ಚಕಚಕ ಮಾಡಿಡ್ತೀನಿ. ಎಲ್ಲರೂ ಒಬ್ಬರ ಮುಖನೊಬ್ರು ನೋಡ್ಕೋತಾರೆ. ಅನಾಮಿಕಾ ಅವರನ್ನ ನೋಡ್ತಾಳೆ. ಈ ಮುಖ ನೋಡ್ಕೊಳ್ಳೋದೇನತ್ತೆ, ನಾನ್ ಕೇಳಿದಕ್ಕೆ ಉತ್ತರ ಹೇಳಿ. ಈ ಹೊತ್ತು ಯಾವ ಸೊಪ್ಪಿನ ಅಡಿಗೆ ಮಾಡು ಅಂತೀರಾ? ಒಂದು 10 ನಿಮಿಷ ಮನೆಯೊಳಗೆ ಬಾಸಸೆ. ಈಗ ಆಗಲ್ಲ ಅತ್ತೆ, ನನಗೆ ತುಂಬಾ ಕೆಲಸವಿದೆ. ಒಲೆ ಮೇಲೆ ಅನ್ನ ಕುದೀತಾ ಇದೆ. ನೀವೆಲ್ರೂ ಸೇರಿ ಸೊಪ್ಪನ್ನ ಸೆಲೆಕ್ಟ್ ಮಾಡಿದ್ರೆ ಕಟ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು. ಏನೋ ಒಂದು ಸೊಪ್ಪನ್ನ ಸೆಲೆಕ್ಟ್ ಮಾಡಿ, ನನಗೆ ತುಂಬಾ ಕೆಲಸವಿದೆ ಅತ್ತೆ. ಹಾಗೆ ಅನ್ಬೇಡ ಸೊಸೆ, ಒಂದು 10 ನಿಮಿಷದ ಹೊತ್ತು 2 ಮಾತುಗಳು. ನಾನ್ ಮನೆಗ್ ಬರೋದು ಅಷ್ಟೊಂದು ಮುಖ್ಯನಾ ಮಾವಯ್ಯ? ಹೌದು ಅನಾಮಿಕಾ, ಬಹಳ ಮುಖ್ಯ. ಹೀಗೆ ಬಂದು ಹಾಗೆ 2 ಮಾತು ಮಾತಾಡು ಸಾಕು. ಹೌದು ಮಮ್ಮಿ, ಮನೆಯೊಳಗೆ ಬಾ ಮಮ್ಮಿ. ಮಕ್ಕಳು ಹಾಗೆ ಕರೆದಿದ್ದರಿಂದ ಅನಾಮಿಕಾ ಬೇಡ ಅನ್ನಲಾಗದ ಹೋಗುತ್ತಾಳೆ. ಅವರ ಜೊತೆ ಮನೆಯೊಳಗೆ ಬರುತ್ತಾಳೆ. ಈಗ ಹೇಳಿ ಅತ್ತೆ. ಸೊಸೆ, ದಿನವೂ ನೀನ್ ಮಾಡುವ ಸೊಪ್ಪಿನ ಅಡಿಗೆ ತಿನ್ನಲಾರ್ದೆ ಹೋಗ್ತಿದ್ದೀವಿ ಕಣೆ. ನೀನ್ ಸೊಪ್ಪನ್ನ ಮಾಡೋದು ನಿಲ್ಲಿಸ್ತೀಯ ಅಲ್ವಾ? ಬಾ ಅತ್ತೆ, ಈ ವಿಷಯ ಕೇಳೋದಕ್ಕ ನನ್ನ ಕರೆದಿದ್ದು. ನಾನು ಸೊಪ್ಪನ್ನೇ ಮಾಡ್ತೀನಿ, ನನಗೆ ಸೊಪ್ಪು ಮಾಡೋದೇ ಬರುತ್ತೆ, ಇದೇ ಮಾಡ್ತೀನಿ. ಸರಿ ಅಮ್ಮ ಸೊಸೆ, ಹೋಗಿ ನೀನ್ ಅಡ್ಗೆ ಕೆಲಸ ನೀ ಮಾಡ್ಕೋ. ಅನಾಮಿಕಾ ತಿರುಗಿ ಮತ್ತೆ ಒಲೆ ಹತ್ರಕ್ಕೆ ಬರ್ತಾಳೆ. ಎಲ್ಲರೂ ಸೇರಿ ಮನೆಯೊಳಗಿಂದ ಹೊರಟು ಹೋಗುತ್ತಾರೆ. ಈ ವಿಷಯ ತಿಳಿಯದ ಅನಾಮಿಕಾ ಒಲೆ ಹತ್ರ ಕೂತ್ಕೊಂಡು ತನ್ನ ಮುಂದಿರುವ ಸೊಪ್ಪುಗಳನ್ನು ನೋಡ್ತಾ ಇರ್ತಾಳೆ. ಮತ್ತೆ ಯಾವ ಅಡಿಗೆ ಮಾಡ್ಬೇಕು ಅಂತ ಅವಳಿಗೆ ಅರ್ಥವಾಗುವುದಿಲ್ಲ. ಹಬ್ಬ, ಮತ್ತೆ ನಮ್ಮ ಅತ್ತೆನ ಕರಿಬೇಕು. ಅತ್ತೆ ಅತ್ತೆ, ಒಂದ್ಸಲ ಬನ್ನಿ ಎಂದು ಮತ್ತೆ ಗಟ್ಟಿಯಾಗಿ ಅತ್ತೆಯನ್ನ ಕರೆಯುತ್ತಾಳೆ. ಚುಟುಕ್ ಪುಟಕ್ಕಿಲ್ಲ, ಎಂತ ಉತ್ತರವೂ ಇಲ್ಲ. ಇದೇನಿದು, ಎಷ್ಟು ಗಟ್ಟಿಯಾಗಿ ಕರೆದ್ರು ಅತ್ತೆ ಮಾತಾಡ್ತಾ ಇಲ್ಲ. ಎಲ್ರು ಸೇರಿ ಮನೆಯಲ್ಲೇ ಇದ್ದಾರಲ್ಲ. ಅತ್ತೆ ಅತ್ತೆ ಎಂದು ಮನೆಯೊಳಗೆ ಬರುತ್ತಾಳೆ ಅನಾಮಿಕಾ. ಅವಳಿಗೆ ಮನೆಯಲ್ಲಿ ಯಾರೂ ಕಾಣಿಸುವುದಿಲ್ಲ. ಆಗ ಮನೆಯೊಳಗಿರುವ ಟೇಬಲ್ ಮೇಲಿರುವ ಅವಳ ಸೆಲ್ ಫೋನ್ ರಿಂಗ್ ಆಗುತ್ತೆ. ಅನಾಮಿಕಾ ಫೋನ್ ರಿಸೀವ್ ಮಾಡ್ಕೋತಾಳೆ. ಹಲೋ, ಯಾರು? ನಾನು ಸೊಸೆ ಎಂದು ಹೇಳುತ್ತಾ ಇರುವ ಶಾರದಾ ತನ್ನ ನೆಂಟರಾದ ಭಾರ್ಗವಿ ಮನೆಯಿಂದ ಮಾತಾಡ್ತಾ ಇರ್ತಾಳೆ. ಎಲ್ಲಿಗೋದ್ರೆ ಅತ್ತೆ? ಈ ನಂಬರ್ ಯಾರದ್ದು? ನಾನು ಎಲ್ಲಿದ್ದೀನಿ, ಈ ನಂಬರ್ ಯಾರದ್ದು ಹೇಳಲ್ಲ ಸೊಸೆ. ಆದ್ರೆ ನಾನು ಮನೆಯಲ್ಲಂತೂ ಇಲ್ಲ. ಇನ್ನು ನಾನೇ ಅಲ್ಲ, ನಿನ್ ಮಾವಯ್ಯ, ಮಗ ರಮೇಶು, ಮಕ್ಕಳು ಹರೀಶು, ಭವ್ಯ ಯಾರು ಮನೆಯಲ್ಲಿಲ್ಲ. ಆ ಮಾತನ್ನು ಕೇಳುತ್ತಲೇ ಸ್ವಲ್ಪ ಆಶ್ಚರ್ಯದಿಂದ ಅನಾಮಿಕಾ ಹೀಗಂತಾಳೆ. ಏನತ್ತೆ ನೀವು ಹೇಳ್ತಾ ಇರೋದು? ಮನೆಯಲ್ಲಿ ನಿಜಕ್ಕೂ ಯಾರು ಇಲ್ಲದೇನೋದೇನು? ನೀನು ದಿನವೂ ಮಾಡುವ ಸೊಪ್ಪನ್ನ ತಿಂದು ತಿಂದು ಜೀವನದ ಮೇಲೆ ವಿರಕ್ತಿ ಬಂದಿದೆ ಸೊಸೆ. ಅದಕ್ಕೆ ಯಾರಿಗೆ ಹಿಡಿಸಿದ ಜಾಗಕ್ಕೆ ನಾವು ಹೊರಟು ಹೋಗಿದ್ದೀವಿ. ನೀನು ನಮ್ಗಾಗಿ ಹುಡುಕಬೇಡ, ನಿಜಕ್ಕೂ ಗಾಬರಿ ಆಗ್ಬೇಡ. ನಾವು ಕ್ಷೇಮವಾಗಿದ್ದೀವಿ ಅಂತ ಹೇಳಲಿಕ್ಕೆ ನಿಂಗೆ ಫೋನ್ ಮಾಡಿದೀವಿ. ಇನ್ನು ನಿನ್ ಕೆಲ್ಸ ನೋಡ್ಕೋ. ಹಾಗೆ ಮಾತಾಡಿದ್ರೆ ಹೇಗತ್ತೆ? ಸೊಪ್ಪು ಒಳ್ಳೇದು ಅಂತಾನೆ ಅಲ್ವಾ ದಿನವೂ ಅಡ್ಗೆ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ವಿರಕ್ತಿ ಮಾಡ್ಕೊಂಡ್ರೆ ಹೇಗೆ ಹೇಳಿ? ಇದಕ್ಕೂ ಹೆಚ್ಚಿಂದು ನಾನೇನು ಮಾತಾಡಲ್ಲ ಸೊಸೆ. ನಾನು ಕ್ಷೇಮವಾಗಿದ್ದೀನಿ. ನನಗೆ ನಿನ್ ಜೊತೆ ಮಾತಾಡ್ಬೇಕು ಅನಿಸಿದಾಗ ಪ್ರತಿ ಸಲ ನಾನೇ ಫೋನ್ ಮಾಡ್ತೀನಿ. ಜಾಗೃತಿಯಾಗಿರು ಸೊಸೆ ಎಂದು ಶಾರದಾ ಮಾತನಾಡಿ ಫೋನ್ ಇಡುತ್ತಾಳೆ. ಅನಾಮಿಕಾ ದುಃಖದಿಂದ ಮುಖವಿಡುತ್ತಾಳೆ. ಎಲ್ರೂ ಆರೋಗ್ಯವಾಗಿ ಇರ್ಬೇಕು ಅಂತಾನೆ ಅಲ್ವಾ ದಿನವೂ ಸೊಪ್ಪಿನ ಅಡಿಗೆ ಮಾಡ್ತಾ ಇದ್ದೀನಿ. ಈಗ ಸೊಪ್ಪು ಹಿಡಿಸಿಲ್ಲ ಅಂತ ನನ್ನನ್ನು ಒಂಟಿಯಾಗಿ ಬಿಟ್ಟು ಅವರಿಗೆ ಹಿಡಿಸಿದ ಜಾಗಕ್ಕೆ ಅವ್ರು ಹೊರಟೋದಾಗಿದೆ. ನಾನು ಎಲ್ಲಿಗೆ ಹೋಗ್ಲಿ? ಹೇಗೋದ್ರು ಅವ್ರು ಹೀಗೆ ಮನೆಗೆ ಬರಬೇಕು. ಅಲ್ಲಿವರೆಗೂ ನಾನೇನು ತಿನ್ನಲ್ಲ, ನಿಜಕ್ಕೂ ಯಾವ ಸೊಪ್ಪಿನ ಅಡಿಗೆನೂ ಮಾಡಲ್ಲ ಎಂದು ಅನಾಮಿಕಾ ಕುರ್ಚಿಯಲ್ಲಿ ಕುತ್ಕೋತಾಳೆ. ಒಲೆ ಮೇಲೆ ಇಟ್ಟ ಅನ್ನ ಕುದೀತಾ ಇರುತ್ತೆ. ಇಷ್ಟರಲ್ಲಿ ಮತ್ತೆ ಅನಾಮಿಕಾ ಫೋನ್ ಮೊಳಗುತ್ತೆ. ಮದರ್ ಕಾಲಿಂಗ್ ಅಂತ ಬರುತ್ತೆ. ಅವರು ಮಕ್ಕಳನ್ನ ಕರ್ಕೊಂಡು ಅತ್ತೆ ಮನೆಗೆ ಹೋದಾಗಿದೆ ಎಂದು ಫೋನ್ ಲಿಫ್ಟ್ ಮಾಡದೆ ಕಟ್ ಮಾಡ್ತಾಳೆ. ಆ ಕಡೆ ಅನಾಮಿಕಳ ತಾಯಿ ಸುಜಾತ, ತಂದೆ ರಂಗಯ್ಯ ಇಬ್ಬರು ಸ್ವಲ್ಪ ಗಾಬರಿ ಆಗ್ತಾ ಇರ್ತಾರೆ. ಏನಯ್ಯ, ಮಗಳು ಫೋನ್ ಕಟ್ ಮಾಡ್ತಾ ಇದ್ದಾಳೆ. ಏನ್ ಮಾಡೋದು ಸುಜಾತ? ಮಗಳು ಮನೆಗ್ ಬಂದಿಲ್ಲ, ಅಳಿಯನೂ ಬಂದಿಲ್ಲ, ಮಕ್ಕಳು ಹರೀಶ್ ಭವ್ಯ ಮಾತ್ರವೇ ಆಟೋದಲ್ಲಿ ಬಂದ್ರು. ನನ್ಗೇನಕ್ಕೂ ಭಯವಾಗ್ತಾ ಇದೆ. ಹೀಗೆ ಭಯಪಟ್ರೆ ಹೇಗೆ ಹೇಳಿ? ಗಂಡ ಹೆಂಡತಿ ಅಂದ ಮೇಲೆ ಚಿಕ್ಕ ಪುಟ್ಟ ಜಗಳ ಇದ್ದೇ ಇರುತ್ತೆ. ನಮ್ಗೆ ಎಷ್ಟು ಜಗಳವಾಗ್ತಾ ಇರ್ಲಿಲ್ಲ ಹೇಳಿ? ನಾವೆಷ್ಟು ಜಗಳವಾಡಿದ್ರು ನಮ್ಮ ಮಗಳು ಅನಾಮಿಕಳನ್ನು ಹೀಗೆ ಬಿಟ್ಟಿರ್ಲಿಲ್ವಲ್ಲ. ಮಗಳು ಅಳ್ತಾ ಇದ್ರೆ ನೀನು ನಾನು ಹತ್ರಕ್ಕೆ ಕರ್ಕೊಂತಾ ಇದ್ವಲ್ಲ ಸುಜಾತ. ಹೌದು ರೀ,
ನಾವು ಮಾತ್ರ ಯಾವಾಗೂ ಹೀಗ ಮಗಳನ್ನ ಬಿಟ್ಟಿದ್ದೇ ಇಲ್ಲ. ನಾನೀಗ ಗಾಬರಿ ಆಗ್ತಾ ಇರೋದು ಅದಕ್ಕೆ. ಮಗಳು ಬರ್ಲಿಲ್ಲ, ಅಳಿಯನೂ ಬಂದಿಲ್ಲ, ಮಕ್ಕಳು ಮಾತ್ರನೇ ಬಂದಿದ್ದಾರೆ. ಕನಿಷ್ಠ ತಂಗಿ ಭಾವನವರಾದ್ರೂ ಬರ್ಬೇಕಲ್ಲ, ಅವರು ಕೂಡ ಬಂದಿಲ್ಲ. ಮಕ್ಕಳನ್ನ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ. ಅದಕ್ಕೆ ಮತ್ತೆ ಮಗಳಿಗೆ ಫೋನ್ ಮಾಡು ಸುಜಾತ. ಫೋನ್ ಬೇಡ, ಏನು ಬೇಡ, ಹೊರತು ಮಕ್ಕಳನ್ನ ಕರ್ಕೊಂಡು ನಾವೇ ಮನೆಗೆ ಹೋಗೋಣ ಬನ್ನಿ. ಆಗ ಹೊರತು ಮಗಳು ಅತ್ತೆ ಮನೆಯಲ್ಲಿ ನಿಜಕ್ಕೂ ಏನ್ ನಡೆಯುತ್ತೋ ತಿಳಿಯಲ್ಲ. ಹಾ, ಈ ಆಲೋಚನೆ ಏನೋ ಚೆನ್ನಾಗಿದೆ. ಮಕ್ಕಳನ್ನ ರೆಡಿ ಮಾಡು, ನಾನು ಹೋಗಿ ಆಟೋ ಮಾತಾಡಿ ಕರ್ಕೊಂಡ್ ಬರ್ತೀನಿ ಎಂದು ರಂಗಯ್ಯ ಮನೆಯೊಳಗಿಂದ ಹೋಗುತ್ತಾನೆ. ಕುರ್ಚಿಯಲ್ಲಿ ಕೂತ್ಕೊಂಡ ಅನಾಮಿಕಾ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಈ ಸಲ ಹೊಸ ನಂಬರ್. ಹಲೋ, ಯಾರು ಮಾತಾಡ್ತಾ ಇರೋದು? ಒಂದು ಟೀ ಅಂಗಡಿ ಹತ್ರ ಇರುವ ಪ್ರಸಾದ್ ಮಾತಾಡ್ತಾ ಇರ್ತಾನೆ. ನೇನಮ್ಮ, ಮಾವಯ್ಯ. ಹೇಳಿ ಮಾವಯ್ಯ. ಹೇಗಿದ್ದೀಯ ತಾಯಿ? ಏನಾದ್ರೂ ತಿಂದ್ಯಾ? ನೀವು ಯಾರು ಇಲ್ಲದೆ ನಾನು ಹೇಗೆ ತಿಂತೀನಿ ಮಾವಯ್ಯ? ಆದ್ರೂ ಮಾವಯ್ಯ, ದಿನವೂ ಸೊಪ್ಪಿನ ಅಡಿಗೆ ಮಾಡ್ತಾ ಇದ್ದೀನಿ ಅಂತ ಎಲ್ರು ಹೀಗೆ ನನ್ನ ಮೇಲೆ ಹಾಗೆ ಸಾಧಿಸೋದು ಏನಾದ್ರೂ ಚೆನ್ನಾಗಿದ್ಯಾ ಹೇಳಿ? ಇದಕ್ಕೂ ಹೆಚ್ಚಿನ ನಮ್ಗೆ ಇನ್ನೊಂದು ಮಾರ್ಗವೇನು ಕಾಣಿಸಿಲ್ಲಮ್ಮ. ಮಾವಯ್ಯ, ನಾನ್ ಮಾಡುವ ಸೊಪ್ಪಿನ ಅಡಿಗೆ ನಿಮ್ಗೆ ಹಿಡಿಸ್ಲಿಲ್ಲ ಅಂತ ಮನೆಯೊಳಗಿಂದ ಹೊರಟೋದ್ರಿ. ನೀವೆಲ್ರ ತಿರುಗಿ ಮನೆಗೆ ಬರುವವರೆಗೆ ನಾನು ಏನು ತಿನ್ನಲ್ಲ, ನೀರು ಕೂಡ ಕುಡಿಯಲ್ಲ. ಏನಾದ್ರೂ ಇದ್ರೆ ಮನೆ ಹತ್ರ ಮಾತಾಡೋಣ ಅಷ್ಟೇ ಹೊರತು ಹೀಗೆ ನಮ್ ಸೊಸೆ ದಿನವೂ ಸೊಪ್ಪಿನ ಅಡಿಗೆ ಮಾಡ್ತಾ ಇದ್ದಾಳೆ ಅಂತ ಮನೆಯಿಂದ ಯಾರಾದ್ರೂ ಹೊರಟೋಗ್ತಾರ ಮಾವಯ್ಯ? ನೀನು ದಿನವೂ ಆ ಸೊಪ್ಪಿನ ಅಡಿಗೆ ಮಾಡಲ್ಲ ಅಂತ ಮಾತು ಕೊಡಮ್ಮ. ಎಲ್ರು ಮನೆಗ್ ಬರ್ತೀವಿ, ಮತ್ತೆ ಯಾವತ್ತಿನ ಹಾಗೆ ಕಲಿತು ಬೆರೆತು ಇರ್ಬೋದು. ಏನಂತೀಯ ತಾಯಿ? ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಮಾವಯ್ಯ, ದಿನವೂ ತಿನ್ಬೇಕು. ಅಮ್ಮ ಸೊಸೆ, ನೀನು ಮತ್ತೆ ನಮಗೆ ಸೊಪ್ಪಿನ ದೊಡ್ಡತನ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದೆ. ಇನ್ನು ನಾನು ಫೋನ್ ಇಡ್ತೀನಮ್ಮ ಎಂದು ಪ್ರಸಾದ್ ಫೋನ್ ಇಡುತ್ತಾನೆ. ಮಕ್ಕಳನ್ನು ಕರೆದುಕೊಂಡು ಸುಜಾತ ರಂಗಯ್ಯರು ಮನೆಗೆ ಬರುತ್ತಾರೆ. ಏನಾಯ್ತೆ ತಾಯಿ? ಅಳಿಯಂದ್ರೆ ಎಲ್ಲಿದ್ದಾರೆ? ಅಣ್ಣಯ್ಯ ಅತ್ತಿಗೆ ಎಲ್ಲಿದ್ದಾರಮ್ಮ? ಮಕ್ಕಳು ನಮ್ಮನೆಗೆ ಬಂದಿದ್ದಾರೆ. ಮಕ್ಕಳನ್ನ ಯಾಕೆ ಹಾಗೆ ಬಿಟ್ಟು ಬಂದ್ರಿ? ನಾನು ಮಾಡ್ತಾ ಇರುವ ಸೊಪ್ಪಿನ ಅಡ್ಗೆ ಹಿಡಿಸಿಲ್ಲ ಅಂತ ಯಾರಿಗೆ ಹಿಡಿಸಿದ ಹಾಗೆ ಅವರು ಹೊರಟೋದ್ರು. ಕನಿಷ್ಠ ಮನೆಯಿಂದ ಹೋಗುವಾಗಾದ್ರೂ ನನ್ಗೊಬ್ರು ಕೂಡ ಒಂದು ಮಾತು ಕೂಡ ಹೇಳಲಿಲ್ಲಮ್ಮ. ತಂಗಿಯಮ್ಮ, ಭಾವನವರಿಗೆ, ಅಳಿಯಂದ್ರಿಗೆ, ಮಕ್ಕಳಿಗೆ ಯಾರಿಗೂ ಇಷ್ಟವಿಲ್ಲದ ಸೊಪ್ಪು ದಿನವೂ ಯಾಕಮ್ಮ ಮಾಡ್ತಾ ಇದೀಯ ತಾಯಿ? ದಿನವೂ ಮಾಡಬೇಡ, ವಾರಕ್ಕೆ 1-2 ಸಲ ಮಾಡು, ಅದು ಕೂಡ 2 ಹೊತ್ತು ಮಾಡು. ಸೊಪ್ಪಿನಿಂದ ಅಡಿಗೆನೆ ಮಾಡ್ಬೇಕು ಅಂತ ನಿಬಂಧನೆ ಏನು ಇಲ್ವಮ್ಮ. ಪಕೋಡ ಮಾಡು, ಮಕ್ಕಳು ಕೂಡ ಇಷ್ಟವಾಗಿ ತಿಂತಾರೆ. ತಾಯಿ ಸುಜಾತ ಮಾತು ಹೇಳುತ್ತಲೇ ಅನಾಮಿಕಾ ಆಲೋಚನೆಯಲ್ಲಿ ಬೀಳ್ತಾಳೆ. ಆದ್ರೂ ನಿಂಗೆ ಈ ಸೊಪ್ಪಿನ ಹುಚ್ಚು ಬಿಡ್ಲಿಲ್ಲ ಅಂದ್ರೆ ರೋಡ್ ಮೇಲೆ ಒಂದು ಡಬ್ಬ ಇಟ್ಕೊಂಡು ಎಲ್ಲ ಸೊಪ್ಪಿನ ಪಕೋಡ ಮಾಡಿ ಮಾರು. ಹಾಗೆ ಮಾರಿದ್ರೆ ದುಡ್ಡು ಬರುತ್ತೆ, ನಿನ್ನ ಸೊಪ್ಪಿನ ಹುಚ್ಚು ಕೂಡ ತೀರುತ್ತೆ, ಆಗ ಎಲ್ರೂ ಚೆನ್ನಾಗಿರ್ತಾರೆ ಎಂದು ತಂದೆ ಹೇಳಿದ ಆಲೋಚನೆ ಕೂಡ ಅನಾಮಿಕಂಗೆ ಹಿಡಿಸುತ್ತದೆ. ಸಂತೋಷ ಪಡುತ್ತಾ, ಅಪ್ಪ ಈ ಆಲೋಚನೆಯನ್ನು ಚೆನ್ನಾಗಿದೆ, ನಾಳೆಯಿಂದ ಒಂದು ಕಡೆ ಪಕೋಡ ಅಂಗಡಿ ಇಟ್ಕೋತೀನಿ, ಎಲ್ಲ ಸೊಪ್ಪಿನ ಪಕೋಡ ಮಾಡಿ ಮಾರ್ತೀನಿ, ನನ್ನ ಸೊಪ್ಪಿನ ಹುಚ್ಚು ತೀರುತ್ತೆ, ನೀವು ಹೇಳ್ದಾಗೆ ದುಡ್ಡು ಬರುತ್ತೆ. ಮಮ್ಮಿ, ಅಂದ್ರೆ ಅಜ್ಜಿಗೆ, ತಾತಂಗೆ, ಡ್ಯಾಡಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳು ಮಮ್ಮಿ. ಹೌದು ಮಮ್ಮಿ, ಎಲ್ರು ಸಂತೋಷ ಪಡ್ತಾರೆ. ಮಾಡು ಮಮ್ಮಿ ಎಂದು ಮಕ್ಕಳು ಹೇಳುತ್ತಾಳೆ. ಅನಾಮಿಕಾ ಎಲ್ಲರಿಗೆ ಫೋನ್ ಮಾಡಿ ಸೊಪ್ಪಿನ ಅಡಿಗೆ ಮಾಡುವುದಿಲ್ಲ ಅಂತ ಹೇಳುತ್ತಾಳೆ. ಅಷ್ಟೇ, ಶಾರದಾ, ಪ್ರಸಾದ್, ರಮೇಶ್ ಎಲ್ಲರೂ ಓಡಿಕೊಂಡು ಸಂತೋಷದಿಂದ ಮನೆಗೆ ತಿರುಗಿ ಬರ್ತಾರೆ. ಒಳ್ಳೆ ನಿರ್ಣಯ ತಗೊಂಡೆ ಸೊಸೆ. ಹೌದು ತಾಯಿ, ನೀನು ಬಹಳ ಒಳ್ಳೆ ನಿರ್ಣಯನೇ ತಗೊಂಡೆ. ಅತ್ತೆ, ಮಾವಯ್ಯ, ನಾನು ಸೊಪ್ಪಿನ ಅಡಿಗೆ ಮನೆಯಲ್ಲಂತೂ ಮಾಡಲ್ಲ, ಆದ್ರೆ ಸೊಪ್ಪಿನ ಪಕೋಡ ಮಾತ್ರ ಹೊರಗೆ ಮಾಡ್ಕೊಂಡು ಮಾರ್ತೀನಿ. ನನಗೆ ನೀವು ಸಹಾಯ ಮಾಡಬೇಕು. ತಪ್ಪದೇ ಮಾಡ್ತೀನಿ ಸೊಸೆ. ಸೊಪ್ಪಿನ ಪಕೋಡ ಮಾಡಿ ಮಾರಿದ್ರೆ ನಮಗೆ ದುಡ್ಡು ಬರುತ್ತೆ ಅಲ್ವಾ? ಹೌದಲ್ಲಮ್ಮ, ನಾನಂತೂ ಕೌಂಟರ್ ಮೇಲೆ ಕುತ್ಕೋತೀನಿ, ದುಡ್ಡು ತಗೋತೀನಿ. ಸೊಸೆ, ಪಕೋಡ ಬೇಕು ಅಂದವ್ರಿಗೆ ನಾನೇ ಕಟ್ಕೊಡ್ತೀನಿ, ತಿಂತೀನಿ ಅನ್ನೋರ್ಗೆ ಪ್ಲೇಟಲ್ಲೇ ಹಾಕಿ ಕೊಡ್ತೀನಿ. ಇನ್ನು ನಿನಗೇನಾದ್ರೂ ಸಹಾಯ ಬೇಕು ಅಂದ್ರೆ ಹೇಳು, ಮಾಡ್ತೀನಿ. ಬಹಳ ಸಂತೋಷ ಅತ್ತೆ, ಎಲ್ರು ಕುತ್ಕೊಂಡು ಮಾತಾಡ್ತಾ ಇರಿ, ನಾನು ಹೋಗಿ ಎಲ್ಲ ಸೊಪ್ಪನ್ನ ಸೇರಿಸಿ ಒಂದು ಅಡಿಗೆ ಮಾಡ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಅಯೋಮಯದಿಂದ ನೋಡ್ತಾ ಇರ್ತಾರೆ. ಅನಾಮಿಕಾ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ಸೊಪ್ಪಿನ ಅಡಿಗೆ ಮಾಡದೆ ಪಕೋಡ ಮಾಡಿ ತಗೊಂಡ್ಬರ್ತಾಳೆ. ಬೇಳೆ ಸಾರು ಮಾಡುತ್ತಾರೆ. ಎಲ್ಲರೂ ಆನಂದದಿಂದ ಕುತ್ಕೊಂಡು ತಿಂತಾರೆ. ಇನ್ನು ಆ ಮಾರನೇ ದಿನ ಅನಾಮಿಕಾ ಒಂದು ಕಡೆ ಸೊಪ್ಪಿನ ಪಕೋಡ ಮಾಡಿ ಮಾರ್ತಾ ಇರ್ತಾಳೆ. ಶಾರದಾ, ಪ್ರಸಾದರು ಸಹಾಯ ಮಾಡ್ತಾ ಇರ್ತಾರೆ. ಹಾಗೆ ಅನಾಮಿಕಾ ಸೊಪ್ಪಿನ ಪಕೋಡೆಯ ಬಿಸ್ನೆಸ್ ವಿಜಯವಂತವಾಗಿ ನಡೀತಾ ಇರುತ್ತೆ. ಅನಾಮಿಕಾ ಹೇಳುವುದು ಮಾತ್ರವೇ ಅಲ್ಲ, ಸೊಪ್ಪು ನಮ್ಮ ಆರೋಗ್ಯಕ್ಕೆ ಬಹಳ ಅಗತ್ಯವೆಂದು ನೆನಪಿಟ್ಕೊಳ್ಳಿ. ಅನಾಮಿಕಳ ಹಾಗೆ ಪ್ರತಿ ದಿನವೂ ಅಡಿಗೆ ಮಾಡಿ ಸೊಪ್ಪಿನ ಜೊತೆ ಮನೆಯಲ್ಲಿರುವವರನ್ನು ಕಷ್ಟ ಕೊಡದೆ ಕನಿಷ್ಠ ವಾರದಲ್ಲಿ 2 ಇಲ್ಲ 3 ದಿನದ ಹೊತ್ತಾದರೂ ಸೊಪ್ಪಿನ ಅಡಿಗೆಯನ್ನು ಮಾಡಿಕೊಂಡು ತಿನ್ನಿ, ಆರೋಗ್ಯವಾಗಿರಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.
ಬಡ ಸೊಸೆಯ ಮಾವಿನಕಾಯಿ ಚಿತ್ರಾನ್ನ. ಬೇಸಿಗೆ ಕಾಲ ಬರುತ್ತೆ, ಮಕ್ಕಳಿಗೆ ಹಾಫ್ ಡೇ ಸ್ಕೂಲು ಸ್ಟಾರ್ಟ್ ಆಗಿರುತ್ತೆ. ಬೆಳಿಗ್ಗೆ 7:30 ಆಗುತ್ತಾ ಇರುವಾಗ ಹಿತ್ತಲಿನಲ್ಲಿ ಏರ್ಪಾಟು ಮಾಡಿಕೊಂಡ ವಾಟರ್ ಟ್ಯಾಂಕ್ ಹತ್ತಿರ ಶಾರದಾ ಮೊಮ್ಮಗ ಹರೀಶನಿಗೆ ಸ್ನಾನ ಮಾಡಿಸ್ತಾ ಇರ್ತಾಳೆ. ಆ ಪಕ್ಕದಲ್ಲಿಯೇ ಮೊಮ್ಮಗಳು ಭವ್ಯ ನಿಂತ್ಕೊಂಡು ಬ್ರಷ್ ಮಾಡ್ಕೋತಾ ಇರ್ತಾಳೆ. ಏನೇ ಭವ್ಯ, ನೀನ್ ಹಲ್ ತಿಕ್ಕೋದಾಗೋಯ್ತಾ? ಇನ್ನೂ ಇಲ್ಲ ಅಜ್ಜಿ. ಬೇಗ ಮಾಡೇ, ಅಣ್ಣನ್ ಸ್ನಾನ ಆಗೋಯ್ತು, ನೀನೇ ಇದ್ಯಾ? ಇಲ್ ನೋಡು ಅಜ್ಜಿ, ಇಲ್ಲಿ ಬೇಗ ಮಾಡಿದ್ರೆ ನಾನು ಸರಿಯಾಗಿ ಬ್ರಷ್ ಮಾಡಲ್ಲ, ಆಗ ನನ್ ಬಾಯಿಲ್ ವಾಸನೆ ಬರುತ್ತೆ. ನಿನ್ನಿಂದಲೇ ಅಮ್ಮಂಗೆ ಹೇಳ್ತೀನಿ, ಇನ್ನು ನಿಂಗ ಅಮ್ಮಂಗ್ ಇರುತ್ತೆ ಡ್ಯಾಮ್ ಡ್ಯಾಮ್. ಒಂದು 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲಮ್ಮ, ಹಲ್ಲು ಮಾತ್ರ ಚೆನ್ನಾಗಿ ತಿಕ್ಕೋ, ಬಾಯಿಂದ ವಾಸನೆ ಬಾರ್ದಾಗೆ ನೋಡ್ಕೋ, ಸರಿನಾ? ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಹತ್ರ ಇಂದ ನನಗ್ ಮಾತು ಬರುತ್ತೆ. ಸರಿ ಅಜ್ಜಿ, ಒಂದು 5 ಮಿನಿಟ್ಸ್ ಅಲ್ಲಿ ಬ್ರಷ್ ಆಗಿ ಹೋಗುತ್ತೆ. ಏನಾಗುತ್ತೋ ಏನೋ, ಅರ್ಧ ಗಂಟೆಯಿಂದ ಅದೇ ಹೇಳ್ತಾ ಇದ್ಯಾ, ಈಗ ಇನ್ನೂ ಬ್ರಷ್ ಆಗಿಲ್ಲ. ಇನ್ನು ನಿಮ್ಮ ಅಮ್ಮ ಬಂದು ನಿನ್ ಜೊತೆ ನನ್ಗೂ ಬೈಗಳು ಬೈತಾಳೆ. ಯಾಕೆ ಹಾಗೆ ಮಾಡ್ತೀಯಾ, ಬೇಗ ಹಲ್ಲುಜೋ ಎಂದು ಅನ್ನುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ಟವಲ್ ತಗೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ. ಅತ್ತೆ, ಹರೀಶನ ಸ್ನಾನ ಆಗೋಯ್ತಾ? ಆಗೋಯ್ತು ಸೊಸೆ, ಒಳಗಡೆಗೆ ಕರ್ಕೊಂಡು ಹೋಗಿ ಒದ್ದೆ ಇಲ್ಲದಾಗಿ ಒರೆಸಿ ಸ್ಕೂಲ್ ಡ್ರೆಸ್ ಹಾಕಿ ಮಾಡಿದ್ದೆ ಟಿಫಿನ್ ಕೊಡು, ತಿಂತಾ ಇರ್ತಾನೆ. ಆ ಪುಸ್ತಕಗಳು ಜೋಡಿಸ್ತಾ ಇರೋ, ಇಷ್ಟರಲ್ಲಿ ನಾನು ಸ್ನಾನ ಮಾಡಿಸ್ಕೊಂಡ್ ಬರ್ತೀನಿ. ಸರಿ ಅತ್ತೆ. ಮಗು ಹರೀಶು, ನೀನ್ ಒಳಗಡೆಗೆ ಬಾ ಎಂದು ಮಗ ಹರೀಶ್ ನನ್ನು ಕರೆದುಕೊಂಡು ಒಳಗಡೆಗೆ ಹೊರಟು ಹೋಗುತ್ತಾಳೆ. ಶಾರದಾ ಭವ್ಯಂಗೆ ಸ್ನಾನ ಮಾಡಿಸ್ತಾ ಇರ್ತಾಳೆ. ಮನೆಯಲ್ಲಿ ಹರೀಶ್ ಸ್ಕೂಲ್ ಡ್ರೆಸ್ ಹಾಕೊಂಡು ಕೂತಿರ್ತಾನೆ. ಅನಾಮಿಕಾ ಉಪ್ಪಿಟ್ಟು ಕೊಡ್ತಾಳೆ. ಹರೀಶ್ ಇಷ್ಟದಿಂದ ಮುಖವಿಡ್ತಾನೆ. ಅದನ್ನು ನೋಡಿ, ಹಾಗೆ ಮುಖವಿಟ್ರು ತಿನ್ಲೇಬೇಕಪ್ಪ, ವೆರೈಟಿಯಾಗಿ ಹೊಸದಾಗಿ ಮಾಡೋದಕ್ಕೆ ಏನೂ ಇಲ್ಲ ಎಂದು ಹೇಳಿ ಟವಲ್ ತಗೊಂಡು ಹೊರಗೆ ಹೋಗುತ್ತಾಳೆ. ಆಗ ಭವ್ಯ ಶಾರದಳ ಹತ್ರ, ಬಾತ್ರೂಮ್ ಒಳಗೆ ಬಾ ಅಜ್ಜಿ, ನನ್ಗ ಅಲ್ಲೇ ಸ್ನಾನ ಮಾಡ್ಸು. ಬಾತ್ರೂಮ್ ಅಲ್ಲಿ ಏನಕ್ಕೆ, ನೀನ್ ಚಿಕ್ಕ ಮಗುನೇ ಅಲ್ವಾ, ಇಲ್ಲೇ ಬೇಗ ಮಾಡಿಸ್ತೀನಲ್ಲ. ಹೀಗಂದ್ರೆ ನಾನ್ ಮಾಡಲ್ಲ ಅಮ್ಮ, ದಿನನೂ ನನ್ಗೆ ಬಾತ್ರೂಮ್ ಅಲ್ಲೇ ಮಾಡಿಸ್ತಾಳೆ, ನಾನು ಕೂಡ ಅಲ್ಲೇ ಮಾಡ್ತೀನಿ, ಇಲ್ಲಿ ಮಾಡಲ್ಲ ಎಂದು ಹಠ ಮಾಡುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕಾ ಬರುತ್ತಾಳೆ. ಅತ್ತೆ, ಅವರು ಶಾಪ್ಗೆ ಹೋಗೋದಕ್ಕೆ ರೆಡಿಯಾಗಿರೋ ಹಾಗಿದೆ, ನಾವು ರಾತ್ರಿ ಮಾತಾಡ್ಕೊಂಡ ವಿಷಯ ಹೇಳಿ ಅತ್ತೆ. ನಾನು ಹೇಳಲಾರೆ ಸೊಸೆ, ಅವನ ಪರಿಸ್ಥಿತಿ ನೋಡಿ ನೋಡಿ ಹೇಗೆ ಹೇಳಿ. ಕೇಳ್ದೆ ಇದ್ರೆ ಎಲ್ಲಾದ್ರೂ ಸಾಲ ತಗೊಂಬನ್ನಿ ಅತ್ತೆ. ಏನೇ ನೀನ್ ಮಾತಾಡೋದು, ನಾನ್ ಸಾಲ ತಗೊಂಬರದೇನು? ಮತ್ತೆ ಮನೆ ಹೇಗೆ ಕಳಿಯುತ್ತೆ ಅತ್ತೆ? ಅವರು ಶಾಪ್ಗೆ ಹೋಗ್ತಾ ಇದ್ದಾರೆ, ಆದ್ರೆ 2 ತಿಂಗಳಿಂದ ಸಂಬಳ ದುಡ್ಡು ತಗೊಂಡ್ಬರ್ತಾ ಇಲ್ಲ, ದಿನವೂ ಕೇಳ್ತಾ ಇದ್ರೆ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಶಾರದಾ ಮಧ್ಯದಲ್ಲಿ ಸೇರ್ಕೊಂಡು, ಸೊಸೆ, ನನ್ಗಿಂತ ನಿನಗೆ ನನ್ ಮಗನ್ ಬಗ್ಗೆ ಚೆನ್ನಾಗಿ ಗೊತ್ತು. ಅವನು 2 ತಿಂಗಳು ಸಂಬಳ ತಂದಿಲ್ಲ ಅಂದ್ರೆ ಮಗ ಹೇಳಿದ ಹಾಗೆ ಅವನ ಶಾಪ್ ಯಜಮಾನ ದುಡ್ಡು ಕೊಟ್ಟಿಲ್ಲ ಅನ್ನೋ ಮಾತು. ನೀನೇ ಒಂದ್ಸಲ ಹೋಗಿ ಕೇಳ್ಬಾರ್ದಾ? ನನ್ನನ್ನು ಶಾಪ್ ಅವ್ರಿಗೆ ಬರೋಕ್ ಬಿಡಲ್ವಲ್ಲ ಎಂದು ಹೇಳುತ್ತಾ ಇದ್ರೆ ಭವ್ಯ ಸೇರ್ಕೊಂಡು, ಮಮ್ಮಿ ನಂಗೆ ಸ್ನಾನ ಮಾಡ್ಸು, ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ. ಹೋಗಿ ಅತ್ತೆ, ಹೋಗಿ ಕೇಳಿ, ನಾನು ಪಾಪಗೆ ಸ್ನಾನ ಮಾಡಿಸ್ತಾ ಇರ್ತೀನಿ ಎಂದು ಭವ್ಯಳನ್ನು ಕರ್ಕೊಂಡು ಹೊರಟು ಹೋಗುತ್ತಾಳೆ. ಶಾರದಾ ಮನೆಯೊಳಗೆ ಬರುತ್ತಾಳೆ. ಆಗಲೇ ರಮೇಶ್ ಕೂಡ ಮನೆಯಿಂದ ಹೊರಗೆ ಹೋಗುವುದು ಕಾಣಿಸುತ್ತೆ. ಮಗು ರಮೇಶ್, ಹೇಳಮ್ಮ. ಅದೇಪ್ಪ, ಅರ್ಥವಾಯ್ತಮ್ಮ, ಈ ದಿನ ಹೇಗಾದ್ರೂ ಶಾಪ್ ಯಜಮಾನ ಹತ್ರ ದುಡ್ಡು ತಗೊಂಡ್ಬರ್ತೀನಿ, ಇಲ್ಲ ಅಂದ್ರೆ 2-3 ಅಕ್ಕಿ ಚೀಲನಾದ್ರೂ ತಗೊಂಡ್ಬರ್ತೀನಿ, ಅಷ್ಟೇ ಹೊರತು ಖಾಲಿ ಕೈಯಿಂದ ಮಾತ್ರ ಬರಲ್ಲ. ಅನಾಮಿಕಾ ಕೂಡ ಹೇಳು, ನಾನು ಶಾಪ್ ಹತ್ರ ಹೋಗ್ತಾ ಇದ್ದೀನಿ ಎಂದು ರಮೇಶ್ ಹೇಳಿ ಹೊರಟು ಹೋಗುತ್ತಾನೆ. ಭವ್ಯಳನ್ನು ಸ್ಕೂಲ್ ಡ್ರೆಸ್ ಅಲ್ಲಿ ರೆಡಿ ಮಾಡಿ ಹರೀಶನ ಪಕ್ಕದಲ್ಲಿ ಕೂರಿಸುತ್ತಾಳೆ. ಅತ್ತೆ, ನೀವು ಕೂಡ ಮಕ್ಕಳ ಜೊತೆ ಕೂತ್ಕೊಳ್ಳಿ. ಮಾವಯ್ಯ ನೀವು ಕೂಡ ಬನ್ನಿ, ನಿಮಗ್ ಕೂಡ ಉಪ್ಪಿಟ್ಟು ಕೊಡ್ತೀನಿ, ಮತ್ತೆ ಕೊಡಲಾರೆ. ಸರಿಯಮ್ಮ ಸೊಸೆ, ಕೊಟ್ಬಿಡು, ಮಾವಯ್ಯ ಕೂಡ ಬರ್ತಾನೆ ಎಂದು ಹೇಳಿ ಶಾರದು ಕೂಡ ಮಕ್ಕಳ ಜೊತೆ ಕೂತ್ಕೋತಾಳೆ. ಇಷ್ಟರಲ್ಲಿ ಪ್ರಸಾದ್ ಕೂಡ ಅಲ್ಲಿಗೆ ಬರ್ತಾನೆ. ಸೊಸೆ, ಈಗ ತಿನ್ನೋದಕ್ಕೆ ಏನ್ ಮಾಡಿದ್ಯಮ್ಮ? ಉಪ್ಪಿಟ್ಟು ಮಾಡಿದೀನಿ ಮಾವಯ್ಯ. ಏನ್ ತಾಯಿ ನೀನು, ದಿನಾನು ಉಪ್ಪಿಟ್ಟೆ ಕೊಡ್ತಾ ಇದ್ಯಾ? ಏನಾದ್ರೂ ಹೊಸದ್ ಮಾಡಮ್ಮ, ದಿನ ಬೆಳಿಗ್ಗೆನೆ ಉಪ್ಪಿಟ್ಟು ತಿನ್ನಕ್ಕಾಗಲ್ಲ. ಅಯ್ಯೋ ಮಾವಯ್ಯ, ದಿನವೂ ನಿಮ್ಗೆ ಉಪ್ಪಿಟ್ಟು ಕೊಡ್ಬೇಕು ಅಂತ ನಂಗೆ ಮಾತ್ರ ಇರುತ್ತಾ ಹೇಳಿ? ಈಗ ಮಕ್ಕಳಿಗೆ 1 ಹೊತ್ತು ಸ್ಕೂಲ್ಸ್ ನಡೀತಾ ಇದೆ, ನೀವು ಗ್ರಾಮೋದ್ಯೋಗ ಯೋಜನೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ಮುಖ್ಯವಾಗಿ ಮನೆಯಲ್ಲಿ ತರೋದಕ್ಕೆ ಏನು ಸಾಮಾನ್ಯ ಇಲ್ಲ ಮಾವಯ್ಯ. ಏನಯ್ಯ, ನಮ್ ಮನೇನ ಹೇಗೆ ನಡೆಸ್ಬೇಕು ಅಂತ ನಮ್ ಬಡ ಸೊಸೆಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನು ಇಲ್ಲಿ ಬಂದ್ ಕೂತ್ಕೋ, ಉಪ್ಪಿಟ್ಟು ಕೊಡ್ತಾಳೆ, ತಿಂದು ಹೋಗೋಣ. ನನಗೆ ಉಪ್ಪಿಟ್ಟು ಬೇಡ ಶಾರದಾ. ಹಾಗಂದ್ರೆ ಹೇಗೆ ಮಾವಯ್ಯ? ಅವರು 2 ತಿಂಗಳಿಂದ ಸಂಬಳದ ದುಡ್ಡು ತರ್ತಾನೆ ಇಲ್ಲ. ಆ ವಿಷಯ ನಿಮ್ ಕೂಡ ಗೊತ್ತಲ್ಲ ಮಾವಯ್ಯ. ಹೇಗೋ 1 ದಿನ ಕಳೀತಾ ಇದೆ ಅಷ್ಟೇ. ಶಾರದಾ, ನಂಗ್ ಉಪ್ಪಿಟ್ಟು ಬೇಡ, ಏನು ಬೇಡ, ನೀನು ತಿಂದ್ ಬಾ, ನಾ ಹೊರಗಿರ್ತೀನಿ. ಅದಲ್ಲ ಮಾವಯ್ಯ. ಅಯ್ಯೋ ಸೊಸೆ, ನಾನು ನಿಂಗೇನು ತಪ್ಪಂತ ಇಲ್ಲಮ್ಮ, ನೀನು ನಮ್ಮನೆ ಮಹಾಲಕ್ಷ್ಮಿ, ಇದ್ದಿದ್ರಲ್ಲಿ ನಮ್ಮ ಹೊಟ್ಟೆ ತುಂಬಿಸ್ಬೇಕು ಅಂತ ನೋಡ್ತೀಯ. ನಂಗೆ ನಿಜವಾಗಿ ಉಪ್ಪಿಟ್ಟು ತಿನ್ನಕ್ ಆಗ್ತಾ ಇಲ್ಲ ತಾಯಿ, ಅದಕ್ಕೆ ಹೊರಟು ಹೋಗ್ತಾ ಇದ್ದೀನಿ ಎಂದು ಪ್ರಸಾದ್ ಉಪ್ಪಿಟ್ಟು ತಿನ್ನದೆ ಹೊರಗೆ ಹೋಗುತ್ತಾನೆ. ಅದನ್ನು ನೋಡಿ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಕೂಡ ಬಾಕಿ ಉಪ್ಪಿಟ್ಟು ಬೇಡ ಎಂದು ಬ್ಯಾಗ್ ಹಾಕೊಂಡು ಹೊರಟು ಹೋಗ್ತಾರೆ. ಅತ್ತೆ, ನೀವಾದ್ರೂ ತಿಂತೀರಾ, ಇಲ್ಲಾಂದ್ರೆ ನೀವು ಕೂಡ ಈ ಉಪ್ಪಿಟ್ಟು ಬೇಡ ಅಂತ ಹೊರಟೋಗ್ತೀರಾ? ನಾನು ಕೂಡ ಹೊರಟೋಗ್ತೀನಿ ಕಣೆ ಸೊಸೆ. ಸರಿ ಅತ್ತೆ,
ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೋಗಿ. ಹಾಗೆ ಸೊಸೆ ಎಂದು ಶಾರದಾ ಹೊರಗೆ ಬರುತ್ತಾಳೆ. ಪ್ರಸಾದ್ ಶಾರದಾ ಇಬ್ಬರು ಸೇರಿ ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಡುತ್ತಾರೆ. ಅತ್ಯಾಸೆಯಿಂದ ಚಿನ್ನಯ್ಯ ನಡೆಸುತ್ತಾ ಇರುವ ಹೋಲ್ಸೇಲ್ ರೈಸ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರುವ ರಮೇಶ್ ತನಗೆ ಬೇಕಾದ 2 ತಿಂಗಳ ಸಂಬಳದ ಬಗ್ಗೆ ಕೇಳ್ತಾ ಇದ್ರೆ ಚಿನ್ನಯ್ಯ ಏನೋ ಒಂದು ಹೇಳ್ತಾ ಇರ್ತಾನೆ. ಆಗಲೇ ಬಡ ಸೊಸೆ ಅನಾಮಿಕಾ ಮರದ ಕುರ್ಚಿಲಿ ಕೂತ್ಕೊಂಡು ಫೋನ್ ಮಾಡ್ತಾಳೆ. ರಮೇಶ್ ಸ್ವಲ್ಪ ಬೇಸರದಿಂದ, ಅನಾಮಿಕಾ ನಾನು ಮತ್ತೆ ಮಾಡ್ತೀನಿ, ನೀವು ಮಾಡ್ತೀನಿ ಅಂತೀರ ಹೊರತು ಮಾಡಲ್ಲ, ಮೊದಲು ನಾನು ಹೇಳೋದ್ ಕೇಳಿ. ಅನಾಮಿಕಾ ನೀನೇನ್ ಹೇಳ್ತೀಯೋ ನಂಗೆ ಗೊತ್ತು, ನಾನೀಗ ಅದೇ ಕೆಲ್ಸದ ಮೇಲೆ ಇದ್ದೀನಿ. ಸರಿ ಹಾಗಾದ್ರೆ ಮರ್ತ ಹೋಗದೆ ದುಡ್ಡು ತಗೊಂಬನ್ನಿ. ಈ ದಿನ ಯಾರು ಉಪ್ಪಿಟ್ಟು ತಿಂದಿಲ್ಲ, ಎಲ್ರು ಹಾಗೆ ಹೊರಟೋದ್ರು. ಅತ್ತೆ ಮಾವಯ್ಯ ಮಾಡ್ತಾ ಇರುವ ಉದ್ಯೋಗ ಖಾತ್ರಿ ಸಂಬಳ ಈಗ್ಲೇ ಬರೋದಿಲ್ವಲ್ಲ. ಅನಾಮಿಕಾ ಇದೆಲ್ಲ ನಂಗೆ ಗೊತ್ತು, ನೀನು ಪದೇ ಪದೇ ಹೇಳಿದ್ದೆ ಹೇಳ್ಬೇಡ. ಸರಿ ಹಾಗಾದ್ರೆ ನೀವು ಸಾಮಾನ್ ತರೋವರೆಗೂ ನಾನು ಅಡಿಗೆ ಮಾಡಲ್ಲ. ಕೋಪದಿಂದ ಫೋನ್ ಇಡ್ತಾಳೆ ಅನಾಮಿಕಾ. ಅತ್ಯಾಸೆಯಿಂದ ಅಧಿಕ ರೇಟಿಗೆ ಅಕ್ಕಿನ ಮಾರಬೇಕು ಅಂತ ನೋಡ್ತಾ ಇದ್ದೀರಾ, ಅದಕ್ಕೆ ನಮ್ಮ ಹತ್ರ ಯಾರು ಅಕ್ಕಿ ತಗೋತಾ ಇಲ್ಲ. ಆ ನೆಪದಿಂದ ನೀವು ನನಗೆ 2 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಹೀಗಾದ್ರೆ ಹೇಗೆ ಬದುಕಬೇಕು ಸ್ವಾಮಿ? ನನ್ನ ಹತ್ರ ದುಡ್ಡಿಲ್ಲ ರಮೇಶು, ಆಮೇಲೆ ನಿನ್ನಿಷ್ಟ. ಸರಿ ಸ್ವಾಮಿ ಎಂದು 2 ರೈಸ್ ಚೀಲವನ್ನು ನೆತ್ತಿ ಮೇಲೆ ಇಟ್ಕೊಂಡು ಮನೆಗೆ ಬರುತ್ತಾನೆ. ಅನಾಮಿಕಾ ಅದನ್ನು ನೋಡಿ, ಏನ್ರಿ ಇದು, ಸಂಬಳ ದುಡ್ಡು ಕೊಡಲ್ಲ ಅಂತ ಹೇಳ್ದ ಅನಾಮಿಕಾ, ಅದಕ್ಕೆ 2 ಅಕ್ಕಿ ಚೀಲ ತಗೊಂಡ್ಬಂದೆ. ಈಗ ಹೋಗಿ ಮತ್ತೆರಡು ಅಕ್ಕಿ ಚೀಲ ತಗೊಂಡ್ಬರ್ತೀನಿ. ಇಷ್ಟರಲ್ಲಿ ನೀನು ಯಾರಿಗಾದ್ರೂ ರೈಸ್ ಬೇಕಿದ್ರೆ ಮಾರು, ಸಾಮಾನು ತಗೊಂಬ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಅನಾಮಿಕಂಗೆ ರಮೇಶ್ ಹೇಳಿದ ವಿಷಯ ಹಿಡಿಸುತ್ತದೆ. ತಿಳಿದವರ ಮನೆಗೆ ಹೋಗಿ ಹೇಳುತ್ತಾಳೆ. ಅವರು ದುಡ್ಡು ಕೊಟ್ಟು ಅಕ್ಕಿ ತೆಗೆದುಕೊಳ್ಳುತ್ತಾರೆ. ಇಷ್ಟರಲ್ಲಿ ರಮೇಶ್ ಮತ್ತೆರಡು ಅಕ್ಕಿ ಚೀಲವನ್ನು ತಗೊಂಡು ಮನೆಗೆ ಬರ್ತಾನೆ. 1 ಚೀಲ ಮಾರಿದೀನ್ರಿ, ಸ್ವಲ್ಪ ದುಡ್ಡು ಬಂದಿದೆ, ನಾನು ಹೋಗಿ ಮನೆಗೆ ಬೇಕಾದ ಸಾಮಾನು ತರಕಾರಿ ತಗೊಂಡ್ಬರ್ತೀನಿ, ನೀವು ಹೋಗಿ ಮಕ್ಕಳನ್ನು ಕರ್ಕೊಂಡ್ಬನ್ನಿ. ಸರಿ ಅನಾಮಿಕಾ ಎಂದು ರಮೇಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಮನೆಗೆ ಬೀಗ ಹಾಕಿ ಹೊರಟು ಹೋಗುತ್ತಾಳೆ. ರಮೇಶ್ ಸ್ಕೂಲ್ ಹತ್ರ ವೇಟ್ ಮಾಡ್ತಾ ಇರ್ತಾನೆ. ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ. ಉದ್ಯೋಗ ಕಾರ್ತಿಯ ಕೂಲಿ ಸಮಯ ಆಗಿ ಹೋಗಿದ್ದರಿಂದ ಶಾರದಾ ಪ್ರಸಾದ್ ಇಬ್ಬರು ಮಾವಿನಕಾಯಿ ಇರುವ ಒಂದು ಕೊಂಬೆಯನ್ನು ಹಿಡಿದುಕೊಂಡು ಮನೆಗೆ ಬರುತ್ತಾರೆ. ಅನಾಮಿಕಾ ಸಂತೋಷದಿಂದ ಅಡಿಗೆ ಮಾಡ್ತಾ ಕಾಣಿಸುತ್ತಾಳೆ. ಏನ್ ಮಾಡ್ತಾ ಇದೀಯ ಸೊಸೆ? ಅತ್ತೆ, ಈಗ್ಲೇ ಅವರು ಸಂಬಳ ಕೊಟ್ಟಿಲ್ಲ ಅಂತ ಶಾಪ್ ಇಂದ 2 ರೈಸ್ ಚೀಲ ತಂದ್ರು, ಅದರಲ್ಲಿ 1 ಚೀಲನ ಮಾರ್ದೆ ತರಕಾರಿ ಸಾಮಾನು ತಗೊಂಡ್ಬಂದಿದ್ದೀನತ್ತೆ. ಸರಿ ಕಣೆ ಸೊಸೆ, ತಗೋ ಈ ಮಾವಿನಕಾಯಿ ಕೂಡ ತಗೋ, ಏನಾದ್ರೂ ಮಾಡ್ಬೇಕನ್ಸಿದ್ರೆ ಮಾಡು, ಹೊಟ್ಟೆ ತುಂಬಾ ತಿನ್ನೋಣ. ಮೊದಲೇ ನಿಮ್ ಮಾವಯ್ಯ ಹಸಿವಿನಿಂದಿದ್ದಾರೆ. ಸರಿ ಅತ್ತೆ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ, ಎಲ್ರೂ ಈ ಹೊತ್ತು ಮಾವಿನಕಾಯಿ ಚಿತ್ರಾನ್ನದ ಜೊತೆ ಹೊಟ್ಟೆ ತುಂಬಿಸೋಣ. ಸರಿ ಕಣೆ ಸೊಸೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಮನೆಯ ಜಗಲಿ ಮೇಲೆ ಮಂಚದಲ್ಲಿ ಪ್ರಸಾದ್ ರಮೇಶ್ ಮಕ್ಕಳು ಕೂತ್ಕೊಂಡಿರ್ತಾರೆ. ಮಕ್ಕಳೇ ಯಾವಾಗ ಬಂದ್ರಿ? ಈಗ್ಲೇ ಬಂದ್ವಿ ಅಜ್ಜಿ. ಅಜ್ಜಿ, ಈಗ ತಿನ್ನೋದಕ್ಕೆ ಅಮ್ಮ ಏನ್ ಮಾಡ್ತಾ ಇದ್ದಾಳೆ? ಹೌದು ಶಾರದಾ, ಸೊಸೆ ಏನ್ ಮಾಡ್ತಾ ಇದ್ದಾಳೆ ತಿನ್ನೋದಕ್ಕೆ? ಚಿಕನ್ ಏನಾದ್ರು ತಂದ್ಲ ಅಮ್ಮ? ಇಲ್ಲಪ್ಪ, ಚಿಕನ್ನು ಅಲ್ಲ, ಮಟನ್ನು ಅಲ್ಲ, ಎಗ್ಗು, ಅದಕ್ಕಿಂತ ಅಲ್ಲ, ನಮ್ಮೆಲ್ಲರಿಗೂ ಇಷ್ಟವಾದ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದಾಳೆ ಮಕ್ಕಳೇ ಎಂದು ಸಂಭ್ರಮ ಪಡುತ್ತಾ ಹೇಳುತ್ತಾಳೆ ಶಾರದಾ. ಅದನ್ನು ಕೇಳಿ ಮಕ್ಕಳ ಜೊತೆ ರಮೇಶ್ ಪ್ರಸಾದರು ಕೂಡ ಸಂತೋಷ ಪಡುತ್ತಾರೆ. ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನದ ಬಗ್ಗೆ ಮಾತನಾಡಿಕೊಳ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ. ಅತ್ತೆ, ಮಾವಯ್ಯ, ಮಕ್ಕಳೇ ಏನು ಅಂದ್ರೆ ಎಲ್ರು ಬಂದು ಮನೆಯಲ್ಲಿ ಕೂತ್ಕೊಳ್ಳಿ, ಬಿಸಿ ಬಿಸಿ ಘಮ್ಮಂತ ಇರುವ ಮಾವಿನಕಾಯಿ ಚಿತ್ರಾನ್ನ ಕೊಡ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಎಲ್ರು ಎಷ್ಟೋ ಆನಂದ ಪಡುತ್ತಾರೆ. ಬಾ ತಂಗಿ, ಮ್ಯಾಂಗೋ ಚಿತ್ರಾನ್ನ ತಿನ್ನೋಣ. ಬಾ ಅಣ್ಣಯ್ಯ, ನಂಗಂತೂ ತುಂಬಾ ಹಸಿವೆ ಆಗ್ತಿದೆ ಎಂದು ಮಕ್ಕಳು ಮೊದಲು ಹೋಗುತ್ತಾರೆ. ಆ ನಂತರ ಶಾರದಾ ಪ್ರಸಾದ್ ರಮೇಶರು ಕೂಡ ಮನೆಯೊಳಗೆ ಹೋಗುತ್ತಾರೆ. ಮನೆಯಲ್ಲಿ ಎಲ್ಲರೂ ಕೂತ್ಕೋತಾರೆ. ಅನಾಮಿಕಾ ಎಲ್ಲರಿಗೂ ತಾನು ತಯಾರು ಮಾಡಿದ ಮಾವಿನಕಾಯಿ ಚಿತ್ರಾನ್ನ ಕೊಡುತ್ತಾಳೆ. ಘಮ ಘಮ ಅನ್ನುತ್ತಿರುವ ಮಾವಿನಕಾಯಿ ಚಿತ್ರಾನ್ನವನ್ನು ಎಲ್ಲರೂ ಎಷ್ಟೋ ಇಷ್ಟದಿಂದ ತಿಂತಾ ಇರ್ತಾರೆ. ಎಲ್ಲರ ಕಣ್ಣಿನಲ್ಲಿಯೂ ಕಾಣಿಸುತ್ತಿರುವ ಸಂತೋಷವನ್ನು ನೋಡಿ ಬಡ ಸೊಸೆ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಅವರ ಜೊತೆ ತಾನು ಕೂಡ ಮಾವಿನಕಾಯಿ ಚಿತ್ರಾನ್ನವನ್ನು ಹಾಕೊಂಡು ತಿಂತಾ ಇರ್ತಾಳೆ.